ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅವರು ಐ ಥಿಂಕ್ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗಬೇಕು ಅಂತ ಇದ್ದಾರೆ ಅನ್ಕೋತೀನಿ. ಯಾಕಂದ್ರೆ ಅವರು ರೀಸೆಂಟ್ ಆಗಿ ಒಂದು ಹೊಸ ಡಾಕ್ಯುಮೆಂಟ್ರಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮಗೆ ಸಮ್ಮರ್ ಟೈಮ್ ಅಲ್ಲಿ ಈ ಒಂದು ಡಾಕ್ಯುಮೆಂಟ್ರಿ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಡಾಕ್ಯುಮೆಂಟ್ರಿಲಿ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಿಮಗೆ ಎಲ್ಲವನ್ನು ಕೂಡ ನಾವು ಹೇಳ್ಕೊಡ್ತೀವಿ, ಯಾವ ರೀತಿ ಬಿಹೈಂಡ್ ದ ಸೀನ್ ವರ್ಕ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ನಮಗೆ ರಸಲ್ಮೇನಿಯಾ 40 ಟೈಮ್ ಅಲ್ಲಿ ರಸಲ್ಮೇನಿಯಾ 40 ಬಿಹೈಂಡ್ ದ ಕರ್ಟನ್ ಅನ್ನೋ ಒಂದು ಡಾಕ್ಯುಮೆಂಟ್ರಿ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಲ್ಲ, ಅದೇ ರೀತಿ ಒಂದು ಡಾಕ್ಯುಮೆಂಟ್ರಿ ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಇರಬೇಕಾದ್ರೆ ಯಾವ ರೀತಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ, ಮ್ಯಾಚ್ಗಳ ಯಾವ ರೀತಿ ಪ್ರಾಕ್ಟೀಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಡಬ್ಲ್ಯೂ ಅವರು ಡಾಕ್ಯುಮೆಂಟ್ರಿನ ರೆಡಿ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಡಾಕ್ಯುಮೆಂಟ್ರಿ ನಮಗೆ ಸಮ್ಮರ್ ಟೈಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದ್ ರೀತಿ ನೋಡೋದಾದ್ರೆ ಬೇಜಾರಾಗುತ್ತೆ, ಎಲ್ಲಾ ಸೀಕ್ರೆಟ್ಗಳನ್ನು ಕೂಡ ರಿವೀಲ್ ಮಾಡ್ತಾ ಇದಾರಲ್ಲ ಅಂತ. ಬಟ್ ಇದು ಈಗ ರಿವೀಲ್ ಮಾಡಬೇಕಾದಂತಹ ವಿಚಾರನೇ, ಯಾಕಂದ್ರೆ ಎಲ್ಲರೂ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ಆಗಿನ ಕಾಲದ ರೀತಿ ಎಲ್ಲವನ್ನು ಕೂಡ ಮುಚ್ಚಿಟ್ಕೊಂಡು ಬರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕೂಡ ಈಗ ತುಂಬಾನೇ ಜಾಸ್ತಿ ಓಪನ್ ಅಪ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ನಿನ್ನೆ ರಸಲ್ ಮೇನಿಯಾದಲ್ಲಿ 17 ಟೈಮ್ ಚಾಂಪಿಯನ್ ಆಗ್ತಾರೆ. ಆಕ್ಚುಲಿ ಈ ಒಂದು ವಿಡಿಯೋನ ನಾನು ನೆನ್ನೆನೆ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೆನ್ನೆ ಅಂತಿರೋದು ನನಗೆ ವಿಚಿತ್ರ ಅನಿಸ್ತಾ ಇದೆ, ಯಾಕಂದ್ರೆ ನೆನ್ನೆ ಅಂತಿರೋದು ನನಗೆ ಇವತ್ತು ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಆಗ್ಲಿ, ಅದನ್ನ ಬಿಟ್ಟು ಹಾಕಿದ್ರೆ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ನ ಗೆದ್ದು ಕೇವಲ 12 ಗಂಟೆಗಳಲ್ಲಿ ಡಬ್ಲ್ಯೂ ಎಲ್ಲಾ ಸೋಷಿಯಲ್ ಮೀಡಿಯಾಗಳಿಂದನೂ ಕೂಡ 102 ಮಿಲಿಯನ್ ವ್ಯೂಸ್ ಬಂದಿದೆ. ಆ ಒಂದು ಮೂಮೆಂಟ್ ಗೆ ನಿಜವಾಗ್ಲೂ ಎಷ್ಟು ದೊಡ್ಡ ನಂಬರ್ ನ ಡಬ್ಲ್ಯೂ ಅವರು ಜನರೇಟ್ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಜಾನ್ ಸಿನಾ ಅವರು ಗೆದ್ದಿದ್ದು ನಿಜವಾಗ್ಲೂ ಡಬ್ಲ್ಯೂ ಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ನ ತಂದ್ಕೊಟ್ಟಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಪ್ಯಾಟ್ ಮೆಕಫಿ ಶೋ ಬಗ್ಗೆ. ಪ್ಯಾಟ್ ಮೆಕಫಿ ಶೋ ಈಗಾಗಲೇ ನಡೀತಾ ಇದೆ. ಡಬ್ಲ್ಯೂ ಅವರು ಪ್ಯಾಟ್ ಮೆಕಫಿ ಶೋಗೆ ಅಫಿಷಿಯಲ್ ಆಗಿ ಜಾನ್ ಸಿನಾ ಹಾಗೆ ಪಾಲಿಮೆನ್ ಇವರಿಬ್ರು ಕೂಡ ಬರ್ತಾರೆ ಅಂತ ಅನೌನ್ಸ್ ಮಾಡಿದ್ರು. ನಮ್ಮ ಜಾನ್ ಸಿನಾ ಅವರು ಈಗಾಗಲೇ ಬಂದಾಗಿದೆ. ಅಂಡ್ ಅವರು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆಗಳನ್ನು ಕೂಡ ಆಡಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಪ್ಯಾಟ್ ಮೆಕಫಿ ಶೋಗೆ ಬಂದಾಗ ಇಡೀ ಕ್ರೌಡ್ ಯು ಕಾಂಟ್ ರೆಸಲ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಏನ್ ಹೇಳ್ತಾರೆ ಗೊತ್ತಾ, ಆಫ್ ಕೋರ್ಸ್ ನೀವು ಇನ್ ಮುಂದೆ ರೆಸ್ಲಿಂಗ್ ನ ನೋಡೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಅದನ್ನ ಹಾಳು ಮಾಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಓಪನ್ ಆಗಿ ಪ್ಯಾಟ್ ಮೆಕಫಿ ಶೋ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ ನಮ್ಮ ಜಾನ್ ಸಿನಾ ಅವರು ಮಂಡೇ ನೈಟ್ ರೋಗೆ ಬಂದು ಏನ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂತ, ಯಾಕಂದ್ರೆ ಮಂಡೇ ನೈಟ್ ರೋ ಅಲ್ಲಿ ನಾನು ಕಂಪ್ಲೀಟ್ ಆಗಿ ರೆಸ್ಲಿಂಗ್ ನ ಹಾಳು ಮಾಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು. ಈ ಒಂದು ವಿಡಿಯೋ ಮಂಡೇ ನೈಟ್ ರೋ ನಡೆಯೋದಕ್ಕಿಂತ ಮುಂಚೆನೆ ಶೂಟ್ ಆಗ್ತಿರೋದ್ರಿಂದ ನಾನಿನ್ನು ಮಂಡೇ ನೈಟ್ ರೋನ ನೋಡಿಲ್ಲ. ಅಂಡ್ ಅವರು ಪ್ಯಾಟ್ ಮೆಕಫಿ ಶೋ ಅಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ, ನಾನು ಈಗಾಗಲೇ ರೆಸ್ಲಿಂಗ್ ನ ಹಾಳು ಮಾಡಿದ್ದೀನಿ, ಸೊ ರೆಸ್ಲಿಂಗ್ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅಂತ ನಮ್ಮ ಜಾನ್ ಸಿನಾ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಡಿಸೆಂಬರ್ ಆದ್ಮೇಲೆ ಮತ್ತೊಮ್ಮೆ ಡಬ್ಲ್ಯೂ ಗೆ ಕಮ್ ಬ್ಯಾಕ್ ಮಾಡ್ತೀರಾ, ಮತ್ತೊಮ್ಮೆ ನೀವು ಬಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀರಾ ಅಂತ ಕೇಳಿದಾಗ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ಇಲ್ಲ ಡಿಸೆಂಬರ್ ನನ್ನ ಲಾಸ್ಟ್ ಮ್ಯಾಚು, ಅದಾದ್ಮೇಲೆ ನಾನು ಮತ್ತೊಮ್ಮೆ ಡಬ್ಲ್ಯೂ ಗೆ ಬರೋದಿಲ್ಲ. ಡಬ್ಲ್ಯೂ ಅವರು ಎಷ್ಟೇ ದೊಡ್ಡ ಅಮೌಂಟ್ ನ ಕೊಟ್ಟರು ಕೂಡ, ಎಷ್ಟೇ ದೊಡ್ಡ ಚೆಕ್ ನ ಕೊಟ್ಟರು ಕೂಡ ನಾನು ಡಿಸೆಂಬರ್ ಆದ್ಮೇಲೆ ಮತ್ತೊಮ್ಮೆ ಡಬ್ಲ್ಯೂ ರಿಂಗ್ ಗೆ ಕಾಲಿಡೋದಿಲ್ಲ ಅಂಡ್ ಒಂದು ಮ್ಯಾಚ್ ಅಲ್ಲೂ ಕೂಡ ಕಂಪೀಟ್ ಮಾಡೋದಿಲ್ಲ. ಇದಕ್ಕೆ ಮೈನ್ ರೀಸನ್ ನಾನು ಕೊಟ್ಟಿರ್ತಕ್ಕಂತಹ ಪ್ರಾಮಿಸ್ ನ ಯಾವತ್ತೂ ಕೂಡ ಬ್ರೇಕ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಡಿಸೆಂಬರ್ ಆದ್ಮೇಲೆ ಮತ್ತೊಮ್ಮೆ ಈ ಒಂದು ರಿಂಗ್ ಗೆ ಕಮ್ ಬ್ಯಾಕ್ ಮಾಡೋದಿಲ್ಲ ಅಂತ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಸೊ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಅವರ ಯಾವುದೇ ರೀತಿಯ ಮ್ಯಾಚ್ ಇನ್ ರಿಂಗ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತು ಆದಂತಹ ಆಕ್ಸಿಡೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು 4 ವೀಲರ್ ಮೋಟಾರ್ ಬೈಕ್ ಅಲ್ಲಿ ಹೋಗಿ ಬ್ಯಾರಿಕೇಡ್ ಗೆ ಗುದ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ ಗಾಯ್ಸ್, ಶನಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವ್ರನ್ನ ಮೊದಲೇ ಎಚ್ಚರಿಸಿತ್ತು. ಯಾಕಂದ್ರೆ ಅವರು ಎಂಟ್ರೆನ್ಸ್ ನ ಮಾಡಬೇಕಾದ್ರೆ ನೀವು ಗಮನಿಸಿದ್ರೆ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ಲೇಟ್ ಆಗಿ ಯಾಕೆ ಬರ್ತಾರೆ ಅಂದ್ರೆ, ಆ ಒಂದು ಮೋಟಾರ್ ಸೈಕಲ್ ನ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಸೀದಾ ಸ್ಟೇಜ್ ರ್ಯಾಂಪ್ ಮೇಲೆ ಹತ್ತಿಸಬೇಕಾಗಿರುತ್ತೆ. ಬಟ್ ಅವರು ಮಿಸ್ ಆಗಿ ಬೇರೆ ಕಡೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಅಫಿಷಿಯಲ್ಸ್ ಗಳೆಲ್ಲ ಬಂದು ಅದನ್ನ ರಿವರ್ಸ್ ಮಾಡೋದಕ್ಕೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರಿಗೆ ಹೆಲ್ಪ್ ಮಾಡಿ, ಅದಾದ್ಮೇಲೆ ನಮ್ಮ ಸ್ಟೀವ್ ಆಸ್ಟನ್ ಅವರು ಸ್ಟೇಜ್ ಮೇಲ್ಗಡೆ ಬರ್ತಾರೆ. ಸ್ಟೇಜ್ ಮೇಲ್ಗಡೆ ಬಂದ್ರು ಕೂಡ ಜೋಶ್ ಅಲ್ಲಿ ಪಾಪ ಬ್ಯಾರಿಕೇಡ್ ಗೆನೆ ಗುದ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗಾಯ್ಸ್, ರಸಲ್ ಮೇನಿಯಾ ಮುಗಿಯುವಂತಹ ಟೈಮ್ ಅಲ್ಲಿ ಇನ್ನ ಒಂದು ಆಕ್ಸಿಡೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಸಲ್ ಮೇನಿಯಾ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾವುದೋ ಒಂದು ವೆಹಿಕಲ್ ಹಿಂದಗಡೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ವೆಹಿಕಲ್ ಫ್ಯಾನ್ಸ್ ಗಳ ಮಧ್ಯೆ ಹೋಗ್ತಾ ಇರುತ್ತೆ ಅಂಡ್ ಹೋಗಿ ಒಬ್ಬ ಫ್ಯಾನ್ ಗೆನೆ ಗುದ್ಬಿಡುತ್ತೆ ಅಂತಾನೆ ಹೇಳ್ಬಹುದು. ಫ್ಯಾನ್ಸ್ ಗಳೇ ಅಡ್ಡ ಬರ್ತಾ ಇರೋದು ನೀವು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಯಾವ ರೀತಿ ಅಡ್ಡ ಬರ್ತಾ ಇದ್ದಾರೆ ಅಂತ. ಅಂಡ್ ಅದಕ್ಕೋಸ್ಕರ ಡ್ರೈವರ್ ತಂಡೋಗಿ ಗುದ್ದಿದ್ದನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ. ಏನೇ ಆಗ್ಲಿ, ರಸಲ್ ಮೇನಿಯಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಅಪಘಾತಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ನಮಗೊಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಐ ಥಿಂಕ್ ರಸಲ್ ಮೇನಿಯಾ ಮುಗಿದ ಮೇಲೆ ಆದಂತಹ ಇಂಟರ್ವ್ಯೂ ಅಂತ ಅನ್ಕೋತೀನಿ. ಇಲ್ಲಿ ಅವರು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಹೊಗಳುತ್ತಾರೆ
ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ನಿಜವಾಗ್ಲೂ ಕೋಡಿ ರೋಡ್ಸ್ ಒಬ್ಬ ಗ್ರೇಟ್ ಚಾಂಪಿಯನ್. ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಳ್ಳೋದಕ್ಕೆ ಯಾವ ಕ್ವಾಲಿಟೀಸ್ ಗಳು ಬೇಕೋ, ಯಾವ ಗುಣಗಳು ಬೇಕೋ ಆ ಎಲ್ಲಾ ಕ್ವಾಲಿಟೀಸ್ ಗಳು ಕೂಡ ಕೋಡಿ ರೋಡ್ಸ್ ಅವ್ರ ಹತ್ರ ಇತ್ತು. ಅದಕ್ಕೋಸ್ಕರ ಅವನು ಆ ಒಂದು ಚಾಂಪಿಯನ್ಶಿಪ್ ನ ಚೆನ್ನಾಗಿ ಇಟ್ಕೊಂಡ ಒಂದು ಅದ್ಭುತವಾದ ಟೈಟಲ್ ರೈನ್ ನ ಕೊಡ್ತಾ ಇದ್ದಾನೆ. ಏನೇ ಆಗ್ಲಿ ಅವನು ಪ್ರೊಫೆಷನಲ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೊಗಳಿದ್ದಾರೆ ಅಂಡ್ ಕೋಡಿ ರೋಡ್ಸ್ ಅವರಿಗೆ ತನ್ನ ಫ್ಲಾರ್ಸ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ರೋಸ್ಟ್ ಆಫ್ ರಸಲ್ ಮೇನಿಯಾ ಬಗ್ಗೆ. ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ರೋಸ್ಟ್ ಆಫ್ ರಸಲ್ ಮೇನಿಯಾನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ರಸಲ್ ಮೇನಿಯಾ ಮುಗಿದ ಕೂಡಲೇ ನಮಗೊಂದು ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದು ಟೆಲಿಕಾಸ್ಟ್ ಆಗೋದಿಲ್ಲ. ಡಬ್ಲ್ಯೂ ಅವರು ಅಲ್ಲಿನ ಜನಗಳಿಗೆ ಒಂದು ಚಿಕ್ಕದಾಗಿ ಶೋನ ನಡೆಸ್ಕೊಡ್ತಾ ಇದ್ದಾರೆ. ಇದನ್ನ ನಡೆಸ್ಕೊಡ್ತಾ ಇರೋದು ಒಬ್ಬ ಕಮಿಡಿಯನ್ ಅಂತಾನು ಕೂಡ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಆ ಒಂದು ಶೋ ಕೂಡ ಓವರ್ ಆಗಿದೆ. ಅಂಡ್ ಅಲ್ಲಿ ನಮಗೆ ಆರ್ಟ್ರೂತ್ ಆಗಿರಬಹುದು, ಮಿಸ್ ಆಗಿರಬಹುದು, ಈ ರೀತಿ ಸೂಪರ್ ಸ್ಟಾರ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿದ್ರಂತೆ. ಅಂಡ್ ಅಲ್ಲಿ ಡಬ್ಲ್ಯೂ ರಸಲ್ ಮೇನಿಯಾ ಬಂಪ್ಸ್ ಗಳ ಬಗ್ಗೆ, ಹಾಗೆ ಕೆಲವೊಂದಷ್ಟು ಮಿಸ್ಟೇಕ್ಸ್ ಗಳಾಯ್ತಲ್ಲ ಅದ್ರ ಬಗ್ಗೆ, ಹಾಗೆ ಫಂಬಲ್ಸ್ ಗಳ ಬಗ್ಗೆ, ಹಾಗೆ ಎಕ್ಸ್ಪೋಸ್ ಆದ್ರಲ್ಲ ಸೆಕ್ಸುಯಲ್ ಆಗಿ ಅದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಡಿಸ್ಕಷನ್ ನ ಮಾಡಿ ಸ್ವಲ್ಪ ಎಂಜಾಯ್ಮೆಂಟ್ ನ ಮಾಡೋದ್ರಂತೆ. ಓವರ್ ಆಲ್ ಶೋ ಚೆನ್ನಾಗಿತ್ತು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಶೋ ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ. ಡಬ್ಲ್ಯೂ ಅವರು ಇದನ್ನ ಅಲ್ಲಿನ ಜನಗಳಿಗೆ ಮಾತ್ರ ಪ್ರೇರಿತವಾಗಿ ಇಟ್ಟಿದ್ರು. ಅಂಡ್ ಅದಕ್ಕೋಸ್ಕರ ನಮಗೆ ನೋಡೋದಕ್ಕೂ ಕೂಡ ಸಿಗೋದಿಲ್ಲ. ಏನೇ ಆಗಲಿ ಗೈಸ್, ಆ ಒಂದು ಶೋನ ನೋಡಬೇಕು ಅಂತ ನನಗಂತೂ ಯಾಕೋ ಸಿಕ್ಕಾಪಟ್ಟೆ ಆಸೆ ಆಗ್ತಾ ಇದೆ. ಯಾಕಂದ್ರೆ ಎಕ್ಸ್ಪೋಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಂದ್ರೆ ಆ ಒಂದು ದೃಶ್ಯನ ನಾನು ಕೂಡ ನೋಡಬೇಕು. ಏನೇ ಆಗ್ಲಿ ಈ ಒಂದು ಶೋ ಎಂಡಿಂಗಿಗೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸರ್ಪ್ರೈಸ್ ಎಂಟ್ರಿನ ಕೊಡ್ತಾರಂತೆ. ಅಂಡ್ ಅಲ್ಲಿಗೆ ಶೋ ಮುಗಿಯುತ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸೀನಾ ಅವರ ಬಗ್ಗೆನೇ. ಈಗ ಫೈನಲಿ ನಮ್ಮ ಜಾನ್ ಸೀನಾ ಅವರು ಏನ್ ಹೇಳೋದಕ್ಕೆ ಬರ್ತಾ ಇದ್ರು ಅಂತ ಅರ್ಥ ಆಗಿದೆ. ಯಾಕಂದ್ರೆ ಈಗ ತಾನೇ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ ಟೈಮಲ್ಲಿ ನಮ್ಮ ಜಾನ್ ಸೀನಾ ಅವರೇ ಅದನ್ನ ರಿವೀಲ್ ಮಾಡಿದ್ದಾರೆ. ನಮ್ಮ ಜಾನ್ ಸೀನಾ ಅವರು ಹೇಳ್ತಾ ಇದ್ರು ನಾನು ರೆಸ್ಲಿಂಗ್ ನ ರಿಯೂನ್ ಮಾಡ್ತೀನಿ ಅಂತ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಜಾನ್ ಸೀನಾ ಅವರ ಪ್ರಕಾರ ಅವರೇ ಲಾಸ್ಟ್ ರಿಯಲ್ ಡಬ್ಲ್ಯೂ ಚಾಂಪಿಯನ್ ಅಂತೆ. ಅವರು ಆ ಒಂದು ಚಾಂಪಿಯನ್ಶಿಪ್ ನ ಎತ್ಕೊಂಡು ಮನೆಗೆ ಹೊರಟೋಗ್ತಾರಂತೆ. ಇದಾದ್ಮೇಲೆ ಡಬ್ಲ್ಯೂ ಅವರು ಮತ್ತೊಮ್ಮೆ ತನ್ನ ಕಂಪನಿನ ಹೊಸದಾಗಿ ಪ್ರಾರಂಭ ಮಾಡ್ಬೇಕಂತೆ. ಅಂದ್ರೆ ಜಾನ್ ಸೀನಾ ಅವರು 17 ಟೈಮ್ ಚಾಂಪಿಯನ್ ಆಗಿದಾರಲ್ಲ, ಇಷ್ಟೇ ಅಂತ ನಮಗೆ ನೋಡೋದಕ್ಕೆ ಸಿಗೋದು. ಇನ್ಮುಂದೆ ಯಾವುದೇ ರೀತಿಯ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ. ಜಾನ್ ಸೀನಾ ಅವರು ಹೇಳ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಹೊಸ ಚಾಂಪಿಯನ್ಶಿಪ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಅದಕ್ಕೆ ಮತ್ತೊಮ್ಮೆ ಮ್ಯಾಚ್ ನ ಆಡಿಸ್ಬೇಕು. ಅಂಡ್ ಅದನ್ನ ಯಾರಾದ್ರೂ ಗೆಲ್ಲಿ ಅವರು ಮೊದಲ ಚಾಂಪಿಯನ್ ಆಗಿರ್ತಾರೆ. ಸೊ ನನಗೆ ಈ ಒಂದು ಚಾಂಪಿಯನ್ಶಿಪ್ ಕತೆ ಮುಗೀತು. ಈ ಒಂದು ಡಬ್ಲ್ಯೂ ಚಾಂಪಿಯನ್ಶಿಪ್ ಕತೆ ನನ್ನ ಜೊತೆನೆ ಕೊನೆ ಆಗುತ್ತೆ. ಬ್ರೂನೋ ಸಾಮರ್ಟಿನೋ ಆಗಿರ್ಬೋದು, ಬ್ರಾಕ್ ಲೆಸ್ನರ್ ಆಗಿರ್ಬೋದು, ರೋಮನ್ ರೈನ್ಸ್ ಆಗಿರ್ಬೋದು, ಶಾನ್ ಮೈಕಲ್ಸ್ ಆಗಿರ್ಬೋದು, ಟ್ರಿಪಲ್ ಎಚ್ ಆಗಿರ್ಬೋದು, ನನ್ಕಿಂತ ಮುಂಚೆ ಈ ಒಂದು ಚಾಂಪಿಯನ್ಶಿಪ್ ನ ಯಾರ್ಯಾರು ಇಟ್ಕೊಂಡಿದ್ರೋ ಅವರೆಲ್ಲರನ್ನೂ ಕೂಡ ಡಬ್ಲ್ಯೂ ಅವರು ಮರ್ತಿ ಮತ್ತೊಮ್ಮೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಎಲ್ಲವನ್ನು ಕೂಡ ಅಂತ ನಮ್ಮ ಜಾನ್ ಸೀನಾ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮಂಡೇ ನೈಟ್ ನೋಡಿದ್ಮೇಲೆ ನನಗೆ ಇನ್ನೂ ಕೂಡ ಅರ್ಥ ಆಗುತ್ತೆ. ಆಗ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಜಾನ್ ಸೀನಾ ಅವರು ಏನ್ ಹೇಳೋದಕ್ಕೆ ಬರ್ತಾ ಇದ್ರು ಅಂತ. ಬಟ್ ನಮ್ಮ ಜಾನ್ ಸೀನಾ ಅವರು ಹೇಳ್ತಿರೋದು ಇಷ್ಟೇ, ಈ ಒಂದು ಚಾಂಪಿಯನ್ಶಿಪ್ ಕತೆ ನನಗೆ ಮುಗ್ದೋಗುತ್ತೆ. ಈ ಒಂದು ಚಾಂಪಿಯನ್ಶಿಪ್ ನ ನಾನೇ ತಗೊಂಡು ಹೋಗ್ಬಿಡ್ತೀನಿ. ಡಬ್ಲ್ಯೂ ಅವರು ಹೊಸ ಚಾಂಪಿಯನ್ಶಿಪ್ ನ ಕ್ರಿಯೇಟ್ ಮಾಡಬೇಕು ಅಂಡ್ ಅದನ್ನ ಗೆದ್ದವರು ಮೊದಲ ಚಾಂಪಿಯನ್ ಆಗ್ತಾರೆ. ಸೊ ಇಷ್ಟು ವರ್ಷ ಈ ಒಂದು ಚಾಂಪಿಯನ್ಶಿಪ್ ನ ಯಾರು ಗೆದ್ದಿದ್ರೋ ಅವ್ರನ್ನೆಲ್ಲರನ್ನೂ ಕೂಡ ಡಬ್ಲ್ಯೂ ಅವರು ಮುಚ್ಚಾಕ್ಬೇಕು. ಈಗ ತನ್ನ ಕಂಪನಿನ ಹೊಸದಾಗಿ ಪ್ರಾರಂಭ ಮಾಡಬೇಕು, ಹೊಸದಾಗಿ ಇದನ್ನೆಲ್ಲದನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಜಾನ್ ಸೀನಾ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.